ಇನ್ನು HD ರೇವಣ್ಣ ನಿನ್ನೆ ಬಹುಶಃ ಬೇಲ್ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಂತಹ ರೇವಣ್ಣ ಆದರೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಅವರಿಗೆ ಇನ್ನೂ 3 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಈಗ 2 ದಿನಗಳನ್ನ ಕಳೆದಿದ್ದಾರೆ. 2ನೇ ರಾತ್ರಿ ನಿನ್ನೆ ಕಳೆದಿರುವಂತಹ HD ರೇವಣ್ಣ ಜೈಲಲ್ಲಿ ನೋವು ತೊಳಲಾಟದಲ್ಲೇನೆ ರಾತ್ರಿ ಕಳೆದಿರುವಂತಹ HD ರೇವಣ್ಣ ಒಬ್ಬ ಸಾಮಾನ್ಯ ಕೈದಿ ಅಂತ ಮುದ್ದೆ ಅನ್ನ ಸಾಂಬಾರನ್ನ ತಿಂದಿದ್ದಾರೆ. ತಡರಾತ್ರಿ 12 ಗಂಟೆವರೆಗೂ ಕೂಡ ನಿದ್ದೆ ಮಾಡಿರಲಿಲ್ವಂತೆ HD ರೇವಣ್ಣ. ಸಹಜ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2 ದಿನಗಳನ್ನು ಕಳೆದಿದ್ದಾರೆ. 2ನೇ ರಾತ್ರಿಯನ್ನ ಕಳೆದಿದ್ದಾರೆ. ಈಗ HD ರೇವಣ್ಣ ನಿನ್ನೆ ಬಹುಶಃ ಇನ್ನೇನು ಜಾಮೀನು ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ನಿನ್ನೆ ಕೂಡ ಜಾಮೀನು ಅರ್ಜಿ ವಿಚಾರಣೆ ನಡೀತು. ಆದರೆ ಆ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಸೊ ಹಾಗಾಗಿ ಇನ್ನು ಸೋಮವಾರದವರೆಗೂ ಕೂಡ HD ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗತ್ತೆ. ಅದರಂತೆ ಈಗ ನಿನ್ನೆಯೂ ಕೂಡ ರಾತ್ರಿಯನ್ನು ಕಳೆದಿರುವಂತಹ HD ರೇವಣ್ಣ ಅವರ ಜೈಲ್ ಡೈರಿ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ಮಾಹಿತಿ ನೀಡ್ತಾ ಇದ್ವಿ. ನಿನ್ನೆ ರಾತ್ರಿ ಅವರು ಸಾಮಾನ್ಯ ಖೈದಿಗಳಿಗೆ ನೀಡುವಂತೆ ಅನ್ನ ಸಾಂಬಾರು ಏನಿದೆ ಮುದ್ದೆ ಅದನ್ನೇ ಅವರು ಕೂಡ ಅಲ್ಲಿ ಸೇವಿಸಿದ್ರು. ವಿಚಾರಣಾಧೀನ ಖೈದಿಯಾಗಿರುವಂತಹ HD ರೇವಣ್ಣ ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಇನ್ನು ಸೋಮವಾರದವರೆಗೂ ಕೂಡ ಸೋಮವಾರ ಏನಾಗುತ್ತೆ, ಭವಿಷ್ಯ ಏನು ತೀರ್ಮಾನ ಆಗುತ್ತೆ, ಬೇಲ್ ಸಿಗುತ್ತೋ ಇಲ್ವೋ, ಈ ಎಲ್ಲ ವಿಚಾರಗಳು ಕೂಡ ತಲೆಯಲ್ಲಿ ಓಡ್ತಾ ಇವೆ HD ರೇವಣ್ಣ ಅವರ ಮೈಂಡ್ನಲ್ಲಿ. ಸೊ HD ರೇವಣ್ಣ ಅಂತೂ ಈಗ ಜೈಲು ಹಕ್ಕಿಯಾಗಿದ್ದಾರೆ. 2ನೇ ರಾತ್ರಿಯನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಎಚ್ಚರ ಇದ್ದಂತಹ HD ರೇವಣ್ಣ ಅದಾದ ನಂತರ ನಿದ್ರೆಗೆ ಜಾರಿದ್ರು.